ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸಾರಿ, ನನಗೆ ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ತೀರಾ ಲೇಟ್ ಆಗೋಯಿತು. ಯಾಕಂದರೆ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರ್ಗೆ ಹೋದೋ. ಬ್ಯಾಂಗ್ಳೂರಿಂದ ಮತ್ತೆ ಇನ್ನೊಂದು ಸಲ ನಾವು ಊರಿಗೆ ಬಂದಿದ್ದೋ. ಈ ಊರಿನ ಓಡಾಟದ ನಡುವೆ ನನಗೆ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ನಾನು ಈ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಈ ವ್ಲಾಗ್ ಬಂದುಬಿಟ್ಟು ಗುರುವಾರದ ದಿನದ ವ್ಲಾಗ್ ಆಗಿರುತ್ತೆ, ಅಂದರೆ ಮದುವೆ ದಿನದ ವ್ಲಾಗ್ ಇದು. ನೀವು ಇವಾಗ ಅಂದ್ಕೊಳ್ಬೋದು, ಏನಪ್ಪ ಶಿಲ್ಪ ಮದುವೆ ಅಂತಿದ್ದಾರೆ, ಆದರೆ ಮನೆ ಮುಂದೆ ಚಪ್ರನೇ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಚಿಕ್ಕಿ ಮನೆಯಲ್ಲಿ ಏನೋ ಚಪ್ರ ಹಾಕಂಗಿರಲಿಲ್ವಂತೆ, ಹಾಗೆ ಕಳಸ ಕೂಡ ಓಡಂಗಿರಲಿಲ್ವಂತೆ. ಹಾಗಾಗಿ ಇದೆರಡು ಶಾಸ್ತ್ರನ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಶಾಸ್ತ್ರಗಳನ್ನೂ ಕೂಡ ಮಾಡಿದ್ರು. ಇದೆರಡು ಶಾಸ್ತ್ರ ಏನಕ್ಕೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಮಾಡಿರಲಿಲ್ಲ. ಇನ್ನು ನಾವು ಸಿಂಪಲ್ಲಾಗಿ ದೇವಸ್ಥಾನದಲ್ಲೇ ಮದುವೆ ಮಾಡ್ತಾ ಇರೋದ್ರಿಂದ ನಾವೇ ಇಲ್ಲಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಯಾಕೆ ಅಂದರೆ ನಮ್ಮ ಚಿಕ್ಕಿ ಏನೋ ಅರಕೆ ಮಾಡ್ಕೊಂಡಿದ್ರಂತೆ, ಹಾಗಾಗಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮದುವೆ ಮಾಡೋಣ, ಹಾಗೆ ಬೀಗ್ರೂಟದ ದಿನ ರಿಸೆಪ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರೋದು. ಇನ್ನು ನಾವು ದೇವಸ್ಥಾನದಲ್ಲಿ ಮದುವೆ ಮಾಡ್ತಾ ಇರೋದ್ರಿಂದ ನಾವು ಬ್ಯೂಟಿಷಿಯನ್ ಎಲ್ಲ ಏನೂ ಕರೆಸಿರಲಿಲ್ಲ. ನಾವೇ ಇಲ್ಲಿ ಮೇಕಪ್ನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಇನ್ನು ನನ್ನ ಕಸಿನ್ಗೆಲ್ಲ ನಾನೇ ಮೇಕಪ್ ಮಾಡಿದೆ. ನೋಡಿ, ಇವರು ಹುಡುಗಿಯವ್ರು ದೊಡ್ಡಮ್ಮ ಸ್ಮೈಲ್ ಕೊಟ್ಬಿಟ್ಟು ಹೋಯ್ತವ್ರೆ. ಅದು ಯಾವುದೋ ಬೇರೆ ಮಣಿ ತಾನೇ ತಾಡಿದ್ದು, ಇದ್ಯಾ ಮಣಿ ಹಾಕೊಂಡಿದ್ಯಾ? ಭಾರಿ ಚೆನ್ನಾಗಿದ್ಯಾ. ಇವ್ರು ಹೆಂಗ್ ಕಾಣಿಸ್ತಾರೆ ತೋರಿಸ್ತೀನಿ ಕುಡಿಲಿ. ನಾನ್ ಬಿಡ್ರಿ ಹೀರೋ, ನನ್ನೇ ಏನಾಗಿದ್ದು. ಬೆಳಗ್ಗೆ 6:30 5 ನಿಮಿಷಕ್ಕೆ ರೆಡಿ ಆಗ್ಬಿಟ್ರು. 5 ನಿಮಿಷನೂ ಆಗಿಲ್ಲ, ಸ್ನಾನ ಮಾಡಿ ಬಟ್ಟೆ ಹಾಕೊಂಡಿದ್ದೆ. ಚೆನ್ನಾಗಿದ್ದೀರಾ ಬಿಡಿ. ಅಮ್ಮಂಗೆ ಮೇಕಪ್ ಮಾಡೋಕೆ ಇವ್ರು ಎಣ್ಣೆ ಹಚ್ಕೊಂಡು ರೆಡಿ ಆಗೋರೆಲ್ಲ ತಲೆಗೆ. ಎಣ್ಣೆ ಅಲ್ಲ, ಅದು ನೀರು. ಇನ್ನು ನನ್ನ ತಮ್ಮ ನೆನ್ನೆ ನಾವು ಬರೋದೇ ಲೇಟಾಗಿದೆ, ಆದರೂ ಕೂಡ ಕೇಳ್ದೇನೆ ನಾನು ಬಟ್ಟೆ ತೊಗೊಳ್ಳೇಬೇಕು ಮದುವೆಗೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಬಟ್ಟೆ ಅಂಗಡಿನೆಲ್ಲ ಹುಡುಕಿಸಿ ಬಟ್ಟೆ ತೊಗೊಂಡು ಬಂದ. ಬೆಳಗ್ಗೆ ನೋಡಿದ್ರೆ ನಾವು ತೊಗೊಂಡು ಬಂದಿರೋ ಬಟ್ಟೆನೇ ಹಾಕ್ಕೊಂಡಿರಲಿಲ್ಲ, ಬೇರೆ ಬಟ್ಟೆ ಹಾಕ್ಕೊಂಡಿದ್ದ. ಅದನ್ನೇ ನಾನು ಬೈತಾ ಇದ್ದೆ, ನಮ್ಮನ್ನು ಅಷ್ಟೊಂದು ಕಷ್ಟಪಟ್ಟು ಓಡಾಡಿಸಿ ತೊಗೊಂಡಿರೋ ಬಟ್ಟೆ ಬಿಟ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡಿದ್ದೀಯಾ ನೀನು ಅಂತ ಹೇಳ್ಬಿಟ್ಟು. ಒಂದೊಂದ್ಸಲ ಹಿಂಗೆ ಮಾಡ್ತಾನೆ ತರಲೆ. ಇನ್ನು ನಾನು ವೇರ್ ಮಾಡಿರೋ ಈ ಸ್ಯಾರಿ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಟೈಮಾಗಿ ಹೋಗ್ಬಿಟ್ಟಿತ್ತು, ಅರ್ಜೆಂಟಲ್ಲಿ ಹೆಂಗಾಗುತ್ತೋ ಹಂಗೆ ಸ್ಯಾರಿನ ಉಟ್ಕೊಂಡಿದ್ದೀನಿ. ಇನ್ನು ಹೇರ್ ಸ್ಟೈಲ್ ಕೂಡ ಅಷ್ಟೇ, ಟೈಮಾಗಿ ಹೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಹೆಂಗೆ ಬೇಕಂಗೆ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಈ ಮದುವೆ ಬಗ್ಗೆ ಏನಂತೀರಾ ಶರತ್ ಅವರು? ಮದುವೆ ಬಗ್ಗೆ ಏನನ್ಬೇಕು? ಏನು ಅನಿಸ್ತಾ ಇದೆ ನಿಮಗೆ? ನಾವು ಚೆನ್ನಾಗಿ ರೆಡಿ ಆಗಿದ್ದೀವಿ ಅನ್ಸುತ್ತೆ. ನೋಡಿ, ಅಯ್ಯೋ ಎಲ್ಲ ಟಾಪ್ ಬಾಟಮ್ ಕರೆಕ್ಟ್ ಐತೆ, ಫುಲ್ ಬಾಟಮ್. ಅಲ್ಲಿ ಶೂ ಅವೇ ಅಲ್ಲಿ ಬಿಚ್ಚಾಕ್ಬೇಕು, ಮತ್ತೇನೆ ದೇವಸ್ಥಾನ ತಕ ಹೋಗ್ಬೇಕು. ಅಲ್ಲಿ ಶೂ ಬಿಚ್ಚಾಕ್ಬೇಕು ಸುಮ್ಮನೆ. ರೆಕಾರ್ಡ್ ಆಯ್ತು ಸುಮ್ಮನೆ ಇದ್ಬಿಟ್ರೆ ಸರಿ. ನಾವು ನಿಮ್ಗೋಸಿ ಕೆಲಸ ತೆಪ್ತದೆ. ಮನೆ ಕಟ್ಟು ಅಂತ ಅಂದಾಯ್ತು, ಕಟ್ಟಿದೀವಿ. ಮುಂದಿನ ವರ್ಷ ಇನ್ನ ಕರ್ದೇ ಇಲ್ಲ, ಮತ್ತೆ ಮನೆ ಕಟ್ಟಿದೀವಿ ಬನ್ನಿ ಅಂತ. ತಿಂಗಳು ಮತ್ ಕರ್ದ್ಬಿಟ್ಟು ಹೇಳಿ ಹಂಗೆ. ಆಮೇಲೆ ಇರೋದು ನಿಮ್ಗೆ ಮುಂದೆ ಸಾಕಂಡ 3 ಸ್ಕೂಲ್ ಅದೇ ಸೇರ್ಸ್ಕೊತೀವಿ. ಸೇರ್ಸ್ಕೊಳ್ಳಿ. ಎದ್ಬಿಟ್ಲ ಅಲ್ಲೇ ನಾವು 3 ಸ್ಕೂಲ್ ಆಂಟಿನೂ ಕಪ್ಕಾಗ್ಬಿಟ್ಟವ್ರು ಇವತ್ತು. ಒಂದು ವಾರ ಆಗತ್ತಲ್ಲಿ ಬಂದೋದಕ್ಕೆ ಮೇಲೆ ಬಟ್ಟಿಟ್ಟಿಲ್ವಲ್ಲ, ಅದಕ್ಕೆ ಒಂಥರ ಕಾಣಿಸ್ತಾರೆ. ಬೊಟ್ಟು ಅದು ಇಟ್ಕೋಬೇಕಾಯ್ತಲ್ಲ, ಸಿಂಧೂರ ಐತಿಲ್ಲ ಮೇಲೆ ಹಣೆಲಿ.
ಇನ್ನು ಗೊತ್ತಲ್ಲ ಎಲ್ಲರೂ ಒಟ್ಟಿಗೆ ಸೇರಿದಾಗ ಯಾವ ಥರ ಮಾತಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಏನೇನೋ ಮಾತಾಡಿಕೊಂಡು ನಾವು ಹೊರಟು. ಇನ್ನು ನನ್ನ ತಂಗಿದೆಲ್ಲ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅವಳಿಗೆ ಕ್ಯಾಮ್ರಾ ಮುಂದೆ ಬರೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ್ಲೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು, ಆ ವಿಡಿಯೋ ಎಲ್ಲ ಮಾಡಬೇಡ ಅಕ್ಕ, ನನಗೆ ಇಷ್ಟ ಆಗಲ್ಲ ಅಕ್ಕ ಅಂತ ಹೇಳ್ಬಿಟ್ಟು. ಈ ಸಲ ಮೊದಲೇ ಹೇಳ್ಬಿಟ್ಲು ನನಗೆ ಮಾಡಬೇಡ ಅಕ್ಕ, ನಂಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಅವಳದು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಹಾಗೆ ಕೆಲವ್ರಿಗೆಲ್ಲ ವಿಡಿಯೋದಲ್ಲಿ ಬರೋದು ಅಷ್ಟೊಂದು ಇಷ್ಟ ಇರಲಿಲ್ಲ, ಹಾಗಾಗಿ ಅವ್ರದ್ದು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಯಾರ್ಯಾರಿಗೆ ವಿಡಿಯೋದಲ್ಲಿ ಬರೋಕ್ಕೆ ಓಕೆ ನಾನು ಕಂಫರ್ಟ್ ಇದ್ದೀನಿ ಅಂತ ಹೇಳಿದ್ರು ಅವ್ರದ್ದು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾವು ಆದಿಚುಂಚನಗಿರಿಲಿ ಮದುವೆನ ಇಟ್ಕೊಂಡಿದ್ದು, ನಾನು ಆಗಲೇ ದೇವಸ್ಥಾನದ ಹೆಸರನ್ನೇ ಹೇಳಲಿಲ್ಲ. ನಾವಿಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು ಒಂದು 7:45 8 ಗಂಟೆ ಹತ್ತತ್ರ ಆಗಿತ್ತು. ಮುಹೂರ್ತ ಇದ್ದಿದ್ದೆ 8:30 ಅಂತ ಹೇಳ್ತಾಯಿದ್ರು, ಆದರೆ ನಾವು ರೀಚ್ ಆಗೋದೇ ಸ್ವಲ್ಪ ಲೇಟ್ ಆಯಿತು. ಹಾಗೆ ದಾರೆ ಎಲ್ಲ ಆಗೋದು ಕೂಡ ಲೇಟ್ ಆಗೋಯಿತು. ಇನ್ನು ನಮ್ಮ ಮಾವ ಕೂಡ ಊರಿಂದ ಬಂದಿದ್ದರು. ಹಾಗೆ ಇನ್ನು ಕೆಲವೊಬ್ಬರು ರಿಲೇಷನ್ಸ್ಗಳೆಲ್ಲ ಬೈಕಲ್ಲಿ ಅವ್ರವ್ರ ವೆಹಿಕಲಲ್ಲಿ ಆರಾಮಾಗಿ ಬಂದುಬಿಟ್ರು. ನಾವು ಸಿಂಪಲ್ಲಾಗಿ ಒಂಥರ ಮಿನಿ ಟೆಂಪೋ ಥರ ಏನೋ ಬರುತ್ತಲ್ಲ ಅದನ್ನು ಮಾಡಿಸಿದ್ದು ಅಷ್ಟೇ. ಇನ್ನು ದೇವಸ್ಥಾನದ ಒಳಗಡೆ ಬರೋವಾಗ ಎಲ್ಲರೂ ಒಟ್ಟಿಗೆ ಬಂದು ಇನ್ನೊಂದು ಸ್ವಲ್ಪ ಮುಂದೆ ಬರ್ತಾ ಬರ್ತಾ ನಮ್ಮ ಚಿಕ್ಕಿಯವರು ಹಾಗೆ ಇನ್ನೂ ಸ್ವಲ್ಪ ಜನ ಎಲ್ಲ ಯಾವ ಕಡೆ ಹೋದ್ರು ಅನ್ನೋದೇ ಗೊತ್ತಾಗಲಿಲ್ಲ. ನಮಗೆ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗಲಿಲ್ಲ, ಎಲ್ಲಿ ಮದುವೆ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದಿಚುಂಚನಗಿರಿಲಿ ಮದುವೆಗೆ ಅಂತ ಬಂದಿದ್ದು ನಾವು ಇದೇ ಮೊದಲನೇ ಸಲ, ಹಾಗಾಗಿ ನಮ್ಗೆ ಐಡಿಯಾನೇ ಇರಲಿಲ್ಲ. ನಾವು ಸುಮ್ಮನೆ ಮುಂದೆ ಹೋಗಿ ಕುತ್ಕೊಂಡು ಬಿಟ್ಟಿದ್ದು, ಅಲ್ಲಿ ಅವರೇ ಬರ್ಬೋದು ಆಮೇಲೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಹುಡುಗರ ಮನೆಯವರು ಕೂಡ ಬಂದು ಚೌಟ್ರಿ ಒಳಗಡೆ ಹೋಗ್ತಾಯಿದ್ರು, ಅಂದರೆ ಮದುವೆ ಮಾಡ್ತಾರೆ ನೋಡಿ ಅಲ್ಲಿ ಒಳಗಡೆ ಹೋಗ್ತಾಯಿದ್ರು. ನಾವು ನಮ್ಮ ಚಿಕ್ಕಿ ಫೋನ್ ಮಾಡ್ಬೋದೇನೋ, ಫೋನ್ ಮಾಡಿದ್ಮೇಲೆ ಹೋಗೋಣ ಅಂತೇಳಿ ಅಲ್ಲೇ ಕುತ್ಕೊಂಡಿದ್ದೀವಿ. ನಮ್ಮ ಚಿಕ್ಕಿ ಕೂಡ ಪಾಪ ಫೋನ್ ಮಾಡ್ತಾನೆ ಇದ್ದಾರಂತೆ. ನಾನು ಫೋನ್ನ ಕಾರಲ್ಲೇ ಇಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಅದು ನೆನಪೇ ಇಲ್ಲ, ಹಾಗಾಗಿ ನನಗೆ ಗೊತ್ತೇ ಆಗಿಲ್ಲ. ಇನ್ನು ಹುಡುಗರ ಮನೆ ಕಡೆ ಪೆಟ್ಟಿಗೆ ಹೊತ್ಕೊಂಡು ಬರ್ತಾರೆ ನಮ್ಮ ಕಡೆ, ಅದು ತುಂಬಾ ಭಾರ ಇರುತ್ತೆ. ಆ ಪೆಟ್ಟಿಗೆ ಹೊತ್ಕೊಂಡು ಬಂದಾದಮೇಲೆ ನಾವು ಅಂದರೆ ಯಾರು ಕಳಸ ಇಟ್ಕೊಂಡಿರ್ತಾರೆ ಅವ್ರು ಹೋಗಿ ಪೂಜೆ ಎಲ್ಲ ಮಾಡಿ ಅವ್ರ ಕಳಸಕ್ಕೆ, ಅದಾದಮೇಲೆ ಹುಡುಗನಿಗೆ ಬಟ್ಟೆ ಕೊಡೋದು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸಿದ್ದಾದಮೇಲೆ ಅವರು ಪೆಟ್ಟಿಗೆನ ಕೆಳಗಡೆ ಇಳಿಸೋದು. ನಾನಿಲ್ಲಿ ಹೊರಗಡೆ ಕುತ್ಕೊಂಡಿದ್ದೀನಿ, ಪಾಪ ಅವ್ರಿಗೆ ಪೆಟ್ಟಿಗೆ ಇಟ್ಕೊಂಡು ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ವಂತೆ. ನಮ್ಮ ಚಿಕ್ಕಿ ನನ್ನ ಮುಖ ನೋಡ್ತು, ಒಳಗಡೆ ಹೋದೆ ಬೈಯೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತು. ಪಾಪ ಅವ್ರ ಪೆಟ್ಟಿಗೆ ಹೊತ್ಕೊಂಡು ನಿಂತಿದ್ದಾರೆ, ಇನ್ನೂ ಬಂದಿರೋಲ್ಲ ನೀನು ಅಂತ ಹೇಳಿ. ಅದಾದಮೇಲೆ ಹೋಗಿ ಮಾಮೂಲಿ ಅಲ್ಲೆಲ್ಲ ಹೇಳ್ತಾರಲ್ಲ ಅವರೆಲ್ಲ ಯಾವ ಥರ ಶಾಸ್ತ್ರ ಹೇಳ್ಕೊಟ್ರು ಅದನ್ನೆಲ್ಲ ನಾವು ಮಾಡ್ತಾಯಿದ್ದೋ. ಸಿಂಪಲ್ಲಾಗಿ ಮದುವೆ ಮಾಡ್ತಾಯಿದ್ರು ಕೂಡ ಕೆಲವೊಂದು ಶಾಸ್ತ್ರಗಳನ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಹೇಳ್ತಾರಲ್ಲ ಅದೇ ಥರ ನಾವು ಕೂಡ ಎಲ್ಲನೂ ಮಾಡ್ತಾಯಿದ್ದೋ. ಇನ್ನು ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನಾನು ಶಾಸ್ತ್ರ ಎಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ, ಹೇಳಿಸ್ಕೊಂಡು ಮಾಡ್ತಾಯಿದ್ದೆ ಅಂತ ಹೇಳಿದ್ದೆ. ಆಗ ಕೆಲವರೆಲ್ಲ ಕಮೆಂಟ್ ಮೂಲಕ ಕೇಳ್ತಾಯಿದ್ರಿ, ಯಾಕೆ ನಿಮ್ಮ ಎಂಗೇಜ್ಮೆಂಟಲ್ಲಿ ಶಾಸ್ತ್ರ ಎಲ್ಲ ಮಾಡಲಿಲ್ವಾ ಅಂತ ಹೇಳಿ. ನಮ್ಮ ಎಂಗೇಜ್ಮೆಂಟಲ್ಲಿ ಕೂಡ ಮಾಡಿದ್ರು, ಆದರೆ ನಿಜವಾಗ್ಲೂ ನಂಗೆ ಅದೆಲ್ಲ ನೆನಪೇ ಇಲ್ಲ. ಅಮ್ಮನೇ ಕರೀತಾ ಇರೋದು. ಅವ್ರಿಗೆ ಹಾಲು ಕುಡಿಸ್ಕೋದ ಎಳೆ ಮಗನ ಹಾಲು ಕುಡಿಸ್. ಇನ್ನು ಮುಹೂರ್ತ ಬಂದುಬಿಟ್ಟು 8:45 9 ಗಂಟೆಗೆಲ್ಲ ಇರುತ್ತೆ ಅಂತಲೋ ಹೇಳಿದರು. ಆದರೆ ಅಲ್ಲಿ ಶಾಸ್ತ್ರಗಳಿರುತ್ತಲ್ಲ ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿ ಹೋಗ್ಬಿಡುತ್ತೆ. ಇವತ್ತು ಕೂಡ ಹಂಗೆ ಲೇಟ್ ಆಗಿತ್ತು. ಇನ್ನು ನಮ್ಮವ್ವ ಎಲ್ಲ ತಿಂಡಿ ಎಲ್ಲ ತಿಂದೇ ಇರಲಿಲ್ಲ, ನಮ್ಮವ್ವ ಇರ್ಬೋದು ಹಾಗೆ ಅಲ್ಲಿಗೆ ಬಂದವ್ರು ಯಾರೂ ಕೂಡ ತಿಂಡಿ ತಿಂದಿರಲಿಲ್ಲ. ಇನ್ನು ನಾವೆಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡ್ತೀವಿ. ಆದರೆ ಏಜ್ ಆಗಿರೋರಿಗೆಲ್ಲ ಹಂಗೆಲ್ಲ ಇರೋಕ್ಕಾಗಲ್ಲ, ಅವ್ರಿಗೂ ಪಾಪ ಶುಗರ್ ಅದು ಇದು ಎಲ್ಲ ಇರುತ್ತಲ್ಲ, ಅವರು ಟೈಮ್ಗೆ ತಿಂಡಿ ತಿನ್ನಬೇಕಾಗತ್ತೆ. ಇನ್ನು ನಮ್ಮ ಮಾವ ನಮ್ಮಮ್ಮ ಇವ್ರು ಯಾರೂ ಕೂಡ ಊಟ ಮಾಡಿರಲಿಲ್ಲ, ತಿಂಡಿ ತಿಂದಿರಲಿಲ್ಲ ಸಾರಿ. ಹಂಗಾಗಿ ಅವ್ರನ್ನೆಲ್ಲ ತಿಂಡಿ ಕಳಿಸ್ಬಿಟ್ಟು ಅದಾದಮೇಲೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ದಾರೆ ಎಲ್ಲ ಉಯ್ದುಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಮೊದಲು ನಾವು ಬಂದಾಗ ಜನನೇ ಇರಲಿಲ್ಲ, ಇಷ್ಟೇ ಜನ ಇರ್ಬೋದು ಮದುವೆಗೆ ಬಂದಿರೋರು ಅಂತ ಅಂದ್ಕೊಂಡಿದ್ದು. ಆದರೆ ಆಮೇಲೆ ನೋಡಿದ್ರೆ ತುಂಬ ಜನ ಬಂದುಬಿಟ್ರು. ಓಹೋ ನೋಡಪ್ಪ, ಕಾಲು ಸುಡ್ತದೆ ಅಂತ ಹೆಂಗೆ ಎಳ್ಕೊಂಡು ಹೋಗ್ಬಿಟ್ಟು ಅಕ್ಕನ್ನ.
ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನನೆಲ್ಲ ನೋಡೋಣ ಅಂತ ನೋಡ್ತಾ ಇದ್ದು. ಹಾಗೆ ಅಮ್ಮ ನಮ್ಮ ಅವ್ವಂದಿರೆಲ್ಲ ಜೊತೆಲೇ ಬಂದರು, ಹಿಂದೆ ಬರ್ತಾಯಿದ್ರು. ಅದೆಲ್ಲಿ ಮಿಸ್ ಆದರು ಅಂತಲೇ ಗೊತ್ತಾಗಲಿಲ್ಲ. ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕೂತಿದ್ದು. ಅದಾದಮೇಲೆ ನಮ್ಮ ಅವ್ವ ಅಮ್ಮ ಎಲ್ಲ ಬಂದರು. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಸಿಕ್ಕಿದ್ರು ನನಗೆ ಆದಿಚುಂಚನಗಿರಿಲಿ. ನಿಜವಾಗ್ಲೂ ಮದುವೆ ಗಲಾಟೆಲಿ ನನಗೆ ಯಾರನ್ನೂ ಕೂಡ ಸರಿಯಾಗಿ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ. ಮದುವೆ ಅಂದರೆ ಗೊತ್ತಿರುತ್ತಲ್ಲ, ಅದು ಇದು ಅಂತ ಓಡಾಡ್ತಾನೆ ಇರಬೇಕು. ಹಾಗಾಗಿ ನನಗೆ ಸರಿಯಾಗಿ ಯಾರನ್ನೂ ಕೂಡ ಮಾತಾಡ್ಸೋಕ್ಕಾಗಲಿಲ್ಲ. ಇನ್ನು ದೇವಸ್ಥಾನದೊಳಗಡೆ ಬಂದಾಗ ಇಲ್ಲೂ ಕೂಡ ಕೆಲವೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಇನ್ನು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸಿದ್ದಾದಮೇಲೆ ನಾನು ನಮ್ಮ ಚಿಕ್ಕಿಗೆ ಫೋನ್ ಮಾಡಿದೆ, ದಾರೆ ಒಯ್ದಿದ್ದೆಲ್ಲ ಆಯಿತಾ ಅಂತ ಹೇಳಿ. ಇನ್ನು ಜನ ಬರ್ತಾನೆ ಇದ್ರಂತೆ. ಹಾಗೆ ಹುಡುಗ ಹುಡುಗಿದ್ದು ಫೋಟೋಶೂಟ್ ಕೂಡ ಮಾಡ್ತಾಯಿದ್ರಂತೆ. ಹಾಗಾಗಿ ನಾವು ಬೆಟ್ಟನಾದರೂ ಹತ್ತೋಣ, ಅಲ್ಲೋಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಬೆಟ್ಟ ಹತ್ತೋಣ ಅಂತ ಬಂದು ಬೆಟ್ಟ ಹತ್ತಕ್ಕೆ ಬಂದಾಗ ಸುಮಾರು ಒಂದು 11 ಗಂಟೆ ಆಗಿತ್ತು ಅನ್ಕೋತೀನಿ. ಅಷ್ಟೇ ಟೈಮ್ ಆಗಿದ್ದು. ಎಷ್ಟು ಬಿಸಿಲಿತ್ತಂದರೆ ನಿಜವಾಗ್ಲೂ ಆ ಕಲ್ಲು ಮೇಲೆ ಕಾಲೇ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ಮ್ಯಾಟ್ ಹಾಕಿದ್ರು ಕೂಡ ಮ್ಯಾಟ್ ಮೇಲೆ ನಿಂತ್ಕೊಂಡು ಹೋಗೋಕ್ಕೂ ಆಗ್ತಿಲ್ಲ. ಮ್ಯಾಟ್ ಕೂಡ ಅಷ್ಟೊಂದು ಸುಟ್ಟೋಗ್ತಾ ಇದೆ, ಅಷ್ಟೊಂದು ಬಿಸಿಲಿತ್ತು. ನಿಜವಾಗ್ಲೂ ಈ ಥರ ಬಿಸಿಲು ಟೈಮಲ್ಲಿ ಬೆಟ್ಟ ಹತ್ತೋದಂತೂ ತುಂಬಾ ಕಷ್ಟ. ಆರಾಮಾಗಿ ಹತ್ಬಿಡ್ಬೋದು ತಂಪೊತ್ತಲ್ಲಿ ಹತ್ತಿದ್ರೆ, ಆದರೆ ಈ ಸುಡೋ ಬಿಸಿಲಲ್ಲಿ ಹತ್ತೋದಿದೆಯಲ್ಲ ಅದು ತುಂಬ ಕಷ್ಟ. ಅದರಲ್ಲಿ ನಮ್ಮವ್ವ ಎಲ್ಲ ಬೆಟ್ಟ ಹತ್ಬೇಕಂತ ಹೇಳ್ಬಿಟ್ಟು ಹತ್ತುತ್ತಾ ಇದ್ದಾರೆ. ನಾನಂತೂ ಬರಲ್ಲ, ನನ್ನ ಕೈಲಾಗಲ್ಲ, ನನ್ನ ಕಾಲೆಲ್ಲ ಸುಟ್ಟೋಯ್ತು ಅಂತ ಹೇಳ್ಬಿಟ್ಟು ಬಂದಿಲ್ಲಿ ಕುತ್ಕೊಂಡ್ಬಿಟ್ಟೆ. ಯಾಕೆ ಮೇಡಮ್ ಅವರೇ ಮೇಲೆ ಹೋಗಕ್ಕಲ್ವಾ? ಇನ್ನೇನು ಪ್ರೋಟೀನ್ ತಿಂತೀರಾ ನೀವು? ಎನರ್ಜಿನೇ ಇಲ್ಲ ನಿಮಗೆ? ನಿದ್ದೆನೇ ಮಾಡಿಲ್ಲ, ಅಷ್ಟೊಂದು ಹಾಂ, ಇಲ್ಲಿಂದ ಉಳ್ಸೇವೆ ಮಾಡೋ ಕೆಳಕ್ಕೆ. ಹಾಂ, ಇನ್ನು ಅಲ್ಲಿ ಬಸವೇಶ್ವರ ಸ್ವಾಮಿ ಇದೆಯಲ್ಲ, ಅಲ್ಲಿ ಎಲ್ಲರೂ ಕೂಡ ಒಂದು 20 ರೂಪಾಯಿ ಕುರುಳಿಗೆ ಕಟ್ಬಿಟ್ಟು ಅದಾದಮೇಲೆ ಕಿವಿಲಿ ಹೋಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದ್ರೆ ಅದು ಈಡೇರುತ್ತೆ ಅಂತ ಹೇಳಿ ಪುರೋಹಿತರು ಹೇಳ್ತಾಯಿದ್ರು. ಹಾಗಾಗಿ ಎಲ್ಲರೂ ಹೋಗಿ ಅದನ್ನು ಕೋರಿಕೆನ ಕೇಳ್ಕೊಳ್ತಾ ಇದ್ರು. ನಾನು ಕೂಡ ಹೋಗೋಣ, ನಾನು ಕೂಡ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಹೋಗಿ ನನ್ನ ಮನಸ್ಸಲ್ಲಿ ಏನಿದೆ ಅದು ಬೇಗ ಈಡೇರ್ಲಪ್ಪ ಅಂತ ಕೇಳಿಕೊಂಡು ಬಂದೆ. ನನಗೆ ಇದು ಗೊತ್ತಿರಲಿಲ್ಲ, ಯಾಕಂದರೆ ನಾನು ಆದಿಚುಂಚನಗಿರಿಗೆ ಬಂದಿದ್ದೀನಿ. ಕೆಳಗಡೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ದೀನಿ, ಆದರೆ ಮೇಲ್ಗಡೆ ಬಂದೇ ಇರಲಿಲ್ಲ. ಇವತ್ತೇ ನಾವು ಇಷ್ಟು ಮೇಲೆ ಬಂದಿರೋದು. ಇದ್ರ ಮೇಲೂ ಕೂಡ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು, ಆದರೆ ಹೋಗ್ಲಿಕ್ಕಾಗಲಿಲ್ಲ ಈ ಬಿಸಿಲಿಂದ. ಇನ್ನು ನಾವು ಕೂತಿದ್ವಲ್ಲ, ಅಷ್ಟರಲ್ಲಿ ಹುಡುಗ ಹುಡುಗಿನೂ ಕೂಡ ಬಂದರು. ಅವ್ರದ್ದು ದಾರೆ ಎಲ್ಲ ಮುಗಿದು ಫೋಟೋಶೂಟೆಲ್ಲ ಆಯ್ತಂತೆ. ಅವರು ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ತನಕ ಬಂದು ಅವ್ರ ಕೈಲೂ ಆಗಲ್ಲ ಅಂತ ಕೂತ್ಕೊಂಡಿದ್ರು. ಅಳಬಿಡ್ತು ಹಂಗೆ ಮಕ್ಕ ವಿಡಿಯೋ ನೋಡ್ತಾ ಇದ್ದಂಗೆ. ಎನರ್ಜಿ ಹೊಂಟೋಗ್ಬಿಟ್ಟೈತೆ ಬೆಳಗ್ಗೆಯಿಂದ ಒಡ್ಡಾಡಿ ಒಂಚೂರು ಊಟ ಇಲ್ಲ, ಒಂಚೂರು ನೀರಿಲ್ಲ. ಇವತ್ತು ನೀರು ಕುಡ್ಸದ್ನಲ್ಲಮ್ಮ 2 ಲೀಟರ್ ತಂದು. ಇವಾಗ ಕುಡ್ದಿದ್ದು ಬೆಳಗ್ಗೆಯಿಂದ ಕುಡ್ದಿದ್ಯಾ ಮನೇಲಿ? ಮನೇಲಿ ಕುಡ್ದಿದ್ದು, ಇನ್ನೂ ಕುಡ್ದಿಲ್ಲ, ಇವಾಗ ಕುಡ್ದೆ. ಇನ್ನು ಎಲ್ಲರೂ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡಿದ್ದಾದಮೇಲೆ ಇವಾಗ ಹುಡುಗಿ ಕಳಿಸೋ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಮಡ್ಲಕ್ಕಿ ತುಂಬಿ ಕಳಿಸ್ತಾರಲ್ಲ, ಮಡ್ಲಕ್ಕಿ ತುಂಬ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ಹುಡುಗಿ ಕಳಿಸ್ಬೇಕಾದ್ರೆ ಇರುತ್ತಲ್ಲ, ಎಲ್ಲರೂ ಹೊಳ್ತಾ ಇದ್ದೋ, ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇನ್ನು ನಾವು ಕೂಡ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಸುಮಾರು ಒಂದು 12:30 ಅಷ್ಟರಲ್ಲಿ ಎಲ್ಲ ಮುಗ್ದೋಯ್ತು. ಅಂದರೆ ಮದುವೆ ಎಲ್ಲ ಮುಗಿಸಿ ನಾವು ಕೂಡ ನಮ್ಮೂರಿಗೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಾನು ಕೂಡ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೆ. ಸ್ಯಾರಿ ಹಾಕ್ಕೊಂಡು ಊರಿಗೆಲ್ಲ ಹೋಗೋಕ್ಕಾಗಲ್ಲ, ಸೆಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಮ್ಮ, ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡು 4 ಜನನೂ ಕೂಡ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಅಪ್ಪಾಜಿ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕೂಡ ತುಂಬ ದಿನ ಆಗೋಗ್ಬಿಟ್ಟಿತ್ತು, ಅವರು ಕೂಡ ಮನೆ ನೋಡ್ಲಿಕ್ಕೆ ಬಂದೇ ಇರಲಿಲ್ಲ. ಇವಾಗ ಹೆಂಗಿದ್ರು ಬಂದಿದ್ದೀವಲ್ಲ, ಇವಾಗಲೇ ಊರಿಗೆ ಹೋಗ್ಬಿಟ್ಟು ಕೂಡ ಬರೋಣ ವಾಪಸ್ ಅಂತ ಹೇಳ್ಬಿಟ್ಟು ಊರಿಗೆ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ನಿದ್ದೆಗಣ್ಣು ಗೊತ್ತಾ, ಸ್ವಲ್ಪ ಏನಾದ್ರೂ ಜಾಗ ಸಿಕ್ಕಿದ್ರೆ ಅಲ್ಲೇ ಮಲ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ವಲ್ಲ, ತೀರಾ ನಿದ್ದೆ ಬರ್ತಾಯಿತ್ತು ಎಲ್ಲರಿಗೂ. ಇನ್ನು ಅಮ್ಮ ನಾನು ಎಲ್ಲ ಹಿಂಗೆ ಮಾತಾಡ್ಕೊಂಡು ಹೋಗ್ತಾಯಿದ್ದು. ನನ್ನ ಮದುವೆದೆಲ್ಲ ನನಗೆ ನೆನಪಾಗ್ತಾಯಿತ್ತು, ಅಳು ಬರ್ತಾಯಿತ್ತು, ಬೇಜಾರಾಗ್ತಾಯಿತ್ತು. ಮದುವೆ ಆಗೋವರೆಗೂ ಒಂಥರ ಖುಷಿ ಇರುತ್ತೆ, ಮದುವೆ ಅಂತ ಹೇಳಿ. ಮದುವೆ ಆಯಿತು, ಅವ್ರ ಮನೆಗೆ ಹೋಗಬೇಕು ಅಂದಾಗ ಆವಾಗ ದುಃಖ ಶುರುವಾಗಿ ಹೋಗ್ಬಿಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ. ನಾವೇ ಇಷ್ಟಪಟ್ಟು ಮದುವೆ ಆಗ್ತಿರ್ತೀವಿ, ಆದರೆ ನಮಗೆ ದುಃಖ ಆಗ್ತಿರುತ್ತೆ, ಅದೆಲ್ಲರಿಗೂ ಸಾಮಾನ್ಯ ಅಲ್ವಾ. ಇನ್ನು ನಾವು ನಮ್ಮ ಊರಿಗೂ ಕೂಡ ರೀಚ್ ಆದವು. ನಾವು ಇಲ್ಲಿಗೆ ಬಂದಾಗ 1:30-2 ಗಂಟೆ ಹತ್ತತ್ರ ಆಗಿತ್ತೇನೋ, ಇನ್ನೂ ಜಾಸ್ತಿನೇ ಆಗಿರ್ಬೋದು, ನನಗೆ ಅಷ್ಟೊಂದು ಗೊತ್ತಿಲ್ಲ ಟೈಮು.
ಇನ್ನು ಇವಾಗಂತೂ ಮಳೆ ಇಲ್ವಲ್ಲ, ಎಲ್ಲ ಕಡೆ ನೋಡಿದ್ರು ಬರೀ ಬರಡು ಭೂಮಿ ಥರ ಕಾಣಿಸುತ್ತೆ, ಸ್ವಲ್ಪ ಕೂಡ ಹಸಿರಿಲ್ಲ. ಇದೊಂದು ಎಕ್ಕದ ಗಿಡ ಮಾತ್ರ ಎಷ್ಟು ಚೆನ್ನಾಗಿ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ. ತೆಂಗಿನ ಗಿಡನೂ ಅಷ್ಟೇ ಎಲ್ಲ ಒಣಗೋಗಿರೋ ಥರ ಆಗೋಗ್ಬಿಟ್ಟಿದ್ದಾವೆ ಎಲ್ಲರದು ಕೂಡ. ಇನ್ನು ನಾವು ಮನೆಗೆ ಬಂದಿದ್ವಲ್ಲ, ಗೇಟ್ನೆಲ್ಲ ಮಾಡಿದ್ರು ಆಗಲೇ. ಇನ್ನು ಸ್ವಲ್ಪ ಕೆಲಸ ಇತ್ತು, ಅಂದರೆ ಕಿಟಕಿ ಎಲ್ಲ ಮಾಡಬೇಕಿತ್ತು. ಊರಲ್ಲಿ ಹೆಂಗಾಗತ್ತೆ ಅಂದರೆ ಸ್ವಲ್ಪ ಜನ ಸಿಗೋದೇ ಕಷ್ಟ ಆಗೋಗ್ಬಿಡತ್ತೆ. ಅಂದರೆ ಈ ಟೈಲ್ಸ್ ಹಾಕೋರನ್ನ ಸಪ್ರೇಟಾಗಿ ಕರ್ಕೊಂಡು ಬರಬೇಕಾಗತ್ತೆ, ಹಾಗೆ ಈ ಕಿಟಕಿ ಮಾಡೋರನ್ನ ಸಪ್ರೇಟಾಗಿ ಕರ್ಕೊಂಡು ಬರಬೇಕಾಗತ್ತೆ. ಅವ್ರ ಟೈಮ್ಗೆ ನಾವು ದುಡ್ಡು ಅರೇಂಜ್ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ಗೆ ಅವ್ರು ಬರೋಕ್ಕಾಗಲ್ಲ, ಈ ಥರ ಆಗೋಗ್ಬಿಡುತ್ತೆ. ಇವಾಗೆಲ್ಲ ಅರೇಂಜ್ ಆಗಿದೆ, ಜನ ಸಿಗ್ತಾ ಇಲ್ಲ ನಮಗೆ. ಅದನ್ನೇ ಅಮ್ಮ ಎಲ್ಲ ಮಾತಾಡ್ತಾಯಿದ್ರು, ಮುಂದೆ ಮುಂದೆ ಹೋಗ್ತಾನೆ ಇದೆ, ಯಾಕೋ ಗೊತ್ತಿಲ್ಲ, ಇನ್ನೊಂದು 2-3 ಕೆಲಸ ಇದೆ, ಆದರೆ ಅದು ಆಗ್ತಾನೆ ಇಲ್ವಲ್ಲ ಅಂತ ಹೇಳಿ ಹೀಗೆ ಮಾತಾಡಿಕೊಂಡು ಮನೆಯೆಲ್ಲ ಸುಮ್ಮನೆ ನೋಡ್ತಾ ಇದ್ದೋ. ಇನ್ನು ಅಕ್ಕಪಕ್ಕ ಎಲ್ಲ ಅಮ್ಮ ಇತ್ತೀಚೆಗೆ ಬಂದು ನೀಟಾಗಿ ಎಲ್ಲನೂ JCB ಮಣ್ಣು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಟ್ಟ ಮಾಡಿಸಿ ಗಿಡ ಎಲ್ಲನೂ ಕಿತ್ಸಾಕಿ ಹೋಗಿದ್ರು. ಅದರಲ್ಲೂ ಕೂಡ ಸ್ವಲ್ಪ ಕೀಳೋಕ್ಕೆ ಆಗಿರಲಿಲ್ವಂತೆ, ಯಾಕಂದರೆ ಇವಾಗ ಮಳೆ ಇಲ್ಲ ನೋಡಿ, ಗಟ್ಟಿ ಗಿಡಗಳನ್ನೆಲ್ಲ ಕೀಳಲಿಕ್ಕಾಗಲ್ಲ. ಸ್ವಲ್ಪ ಸಣ್ಣ ಸಣ್ಣ ಗಿಡಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಮಟ್ಟ ಮಾಡಿಸಿ ಬಂದಿದ್ರು. ಇದನ್ನೇ ನಾನು ಹೇಳಿದ್ದು ಏನಂದರೆ, ಇದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಮೇಲ್ಗಡೆ ಒಂದು ಇಲ್ಲೊಂದು ಹಾಕಕ್ಕೆ ಹೇಳಿದ್ದೆ ನಾನು. ಅವರು ಒಂದನ್ನೇ ಶುದ್ಧ ಇಟ್ಬಿಟ್ಟಿದ್ದಾರೆ. ಹಲೋ. ಇನ್ನು ಇವಾಗ ಮನೆಯೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೇನೊಂದು ಕಿಟಕಿ ಇಟ್ಬಿಟ್ರೆ ಆಗೋಗ್ಬಿಡತ್ತೆ, ಆದರೆ ಅದೊಂದು ಕೆಲಸನೇ ಪೆಂಡಿಂಗಲ್ಲಿ ಉಳ್ಕೊಂಡಿದೆ. ಇನ್ನು ದೇವ್ರ ಮನೆಯೆಲ್ಲ ಎಷ್ಟು ನೀಟಾಗಿ ಮಾಡಿದರು. ನಾನು ಯಾವ ಥರ ಫೋಟೋಸ್ನ ಕಳಿಸಿದ್ದೆ ಅದೇ ಥರ ನೀಟಾಗಿ ಮಾಡಿಕೊಟ್ಟಿದ್ರು, ಮೆಟ್ಲೆಲ್ಲನೂ ಹಾಕಿ. ನನಗೆ ತುಂಬ ದಿನದಿಂದ ಆಸೆ ಇತ್ತು ದೇವ್ರ ಮನೆಗೆ ಸ್ಟೆಪ್ ಬೈ ಸ್ಟೆಪ್ 3 ಸ್ಟೆಪ್ಪಲ್ಲಿ ಮೆಟ್ಲನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅದೇನೋ ನನಗೆ ಮುಂಚೆಯಿಂದನೂ ಅದೇ ಥರ ಇರಬೇಕು ದೇವ್ರ ಮನೆ ಅನ್ನೋದು ತುಂಬ ಆಸೆ ಇತ್ತು, ಹಾಗಾಗಿ ಅದೇ ಥರ ಮಾಡಿಕೊಟ್ಟಿದ್ರು. ಇನ್ನು ಅಡುಗೆ ಮನೆಯಲ್ಲಿ ಒಂದು ಶೆಲ್ಫ್ ಥರ ಮಾಡಿದ್ದಾರಲ್ಲ, ಅದನ್ನು ನಾನು ಕಟ್ ಮಾಡಿಬಿಟ್ಟು 2 ಮಾಡಿ ಅಂತ ಹೇಳಿದ್ದೆ, ಅದೊಂದು ಮಿಸ್ ಆಗಿಬಿಟ್ಟಿದೆ. ನಾನು ಆ ಟೈಮಲ್ಲಿ ಫೋನ್ ಮಾಡಿರಲಿಲ್ಲ ಅನಿಸುತ್ತೆ. ನಾನು ಅಟ್ಲೀಸ್ಟ್ ಫೋಟೋ ಕಳಿಸಿದ್ರೆ ಅವರು ಫೋಟೋದಲ್ಲಿರೋ ಥರನೇ ನೋಡಿಕೊಂಡು ಮಾಡ್ತಾಯಿದ್ರು. ನಾನು ಫೋಟೋ ಕಳಿಸೋದು ಕೂಡ ಮರೆತುಬಿಟ್ಟೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಅದೊಂದೇ ಒಂದು ಸಿಂಗಲ್ ಪೀಸ್ ಇಟ್ಟಿರೋದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ನೀವು ನೋಡ್ತಿರ್ಬೋದು, ನಾವು ತೆಂಗಿನ ಗಿಡನ ಹಾಕ್ಬಿಟ್ಟೋಗಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಳ್ಕೊಂಡಿದೆ. ಪಾಪ ನಮ್ಮ ಲಕ್ಷ್ಮಿ ಯಾವಾಗಲೂ ನೀರು ಹಾಕ್ತಾನಂತೆ, ಒಂದಿನೂ ಮಿಸ್ ಮಾಡ್ದಂಗೆ. ಅದಕ್ಕೆ ಇಷ್ಟು ದಿನ ಆದರೂ ಕೂಡ ಚೆನ್ನಾಗಿ ಬಂದಿದೆ. ನೀರೇನಾದರೂ ಹಾಕಿರಲಿಲ್ಲ ಅಂದರೆ ಇಷ್ಟರಲ್ಲಿ ಹೊಂಟೋಗ್ಬಿಡೋದು. ಅದನ್ನೇ ಅಮ್ಮ ಅಂತ ಇದ್ರು, ನಾನು ಇಲ್ಲಿ ಬಂದು ನೀರು ಹಾಕೋದು ಮರೆತರೂ ಕೂಡ ಲಕ್ಷ್ಮಿ ಹಾಕ್ಬಿಡ್ತಾನೆ, ಯಾವಾಗಲೂ ನೀರು ಹಾಕ್ತಿರ್ತಾನೆ ಅವನು ಅಂತ ಹೇಳಿ. ಇನ್ನು ನನ್ನ ಹಸ್ಬೆಂಡ್ ನಮ್ಮಮ್ಮ ಇಲ್ಲೆಲ್ಲ ಏನೇನೋ ಮಾತಾಡ್ತಾಯಿದ್ರು. ಏನೇನೋ ನಮ್ಮದು ಜಮೀನ್ದು ಪ್ರಾಬ್ಲಮ್ಸ್ ಇರುತ್ತಲ್ಲ, ಹಳ್ಳಿ ಕಡೆ ಗೊತ್ತಲ್ಲ ನಿಮಗೆ, ಎಲ್ಲರ ಮನೇಲೂ ಇದ್ದಿದ್ದೇ ಪ್ರಾಬ್ಲಮ್ಸು. ಅದೇ ಥರ ನಮಗೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ತೊಂದರೆ ಇದೆ, ಅದನ್ನೆಲ್ಲ ಮಾತಾಡ್ತಾಯಿದ್ರು, ಹಿಂಗಾಗಿದೆ ಹಿಂಗೋಗಿದೆ ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನು ಇವಾಗ ನೆಲ ನೋಡ್ತಿರ್ಬೋದು ಹೆಂಗಿದೆ ಅಂತೇಳಿ, ಒಂದು ಹನಿ ಕೂಡ ನೀರಿಲ್ಲ, ಎಲ್ಲ ಕಡೆ ಮುಳ್ಳು ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಒಂದು ಸ್ವಲ್ಪ ನಾವು ಚಪ್ಪಲಿ ಬಿಟ್ಟು ನಡೆಯೋಂಗೆ ಇಲ್ಲ, ಎಲ್ಲ ಮುಳ್ಳು ಕಾಲಕ್ಕೆ ಚುಚ್ಚುತ್ತೆ, ಅಷ್ಟೊಂದು ಮುಳ್ಳು ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಸಣ್ಣ ಸಣ್ಣದು. ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ನಾವು ನಾರ್ಮಲಾಗಿ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಫುಲ್ಲು ಮುಳ್ಳೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಕೂಡ ಸ್ವಲ್ಪ ಸೊಂಪಲ್ಲಿ ನೀರು ತೆಗೆದುಬಿಟ್ಟು ಗಿಡಕ್ಕೆ ನೀರು ಹಾಕ್ತಾಯಿದ್ದೆ. ನನಗೇನೋ ಇದರಲ್ಲಿ ಒಂಥರ ಖುಷಿ, ಇದೆಷ್ಟು ಬೇಗ ಬೆಳೆಯುತ್ತೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಇನ್ನು ನಾವೆಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೋ. ಇನ್ನು ಟೈಮ್ ಆಗುತ್ತಲ್ಲ, ಹಾಗಾಗಿ ನಮ್ಮ ಅವ್ವವ್ರಿಗೂ ಕೂಡ ಹೋಗಿ ಬಂದುಬಿಡೋಣ ಅಂತ ಹೇಳಿ ಹೊರಟು. ನೋಡಿದ್ರೆ ಕಾರ್ ಪಂಚರಾಗಿ ಹೋಗ್ಬಿಟ್ಟಿತ್ತು. ಅವರು ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಪಂಚರ್ ಹಾಕ್ಸ್ಕೊಂಡು ಬರ್ತೀವಿ, ಕೆರ್ಪೇಟೆಗೆ ಹೋಗಿ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋದರು. ನಾವು ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತೇಳಿ ನೆಡ್ಕೊಂಡು ಬಂದು ಅಷ್ಟರಲ್ಲಿ ನಮ್ಮ ಲಕ್ಷ್ಮಿ ಬಂದು ಕರ್ಕೊಂಡು ಬಂದ. ಇನ್ನು ನಾನು ಇಲ್ಲಿಗೆ ಬಂದ ತಕ್ಷಣ ಹಿಂಗೆ ವಿಡಿಯೋ ಮಾಡ್ಕೊತಾ ಇರ್ತೀನಲ್ಲ, ಅದನ್ನು ನೋಡಿ ನಮ್ಮವ್ವ ಹೇಳ್ತಾವ್ರೆ, ಹಳೆ ಸೀರೆ ಉಟ್ಕೊಂಡಿರ್ತೀವಿ, ಹೆಂಗೆಂಗೋ ಇರ್ತೀವಿ, ಹಿಂಗೆಲ್ಲ ವಿಡಿಯೋ ಮಾಡಿಬಿಟ್ಟು ಹಾಕ್ತೀಯಲ್ಲವ ನೀನು ಅಂತ ಹೇಳ್ಬಿಟ್ಟು ಹಂಗೆ ಸುಮ್ಮನೆ ಮಾತಾಡ್ತಾ ಇದ್ದೋ. ಇನ್ನು ನಮ್ಮ ಬೇಬಿ ಡಾಲ್ ನೋಡಿ ಓಡೋಗ್ತಿದ್ದಾಳೆ. ಅವಳಿಗೆ ಈ ಥರ ವಿಡಿಯೋ ಮಾಡ್ಕೊಳಂಗಿಲ್ಲ, ಅವಳು ನಾಚ್ಕೊಂಡು ಓಡೋಗಿ ಮುಖ ತಿರುಗಿಸ್ಕೊಂಡು ಹಿಂಗೆ ಕುತ್ಕೊಂಡು ಬಿಡ್ತಾಳೆ. ಲಾಸ್ಟ್ ಹೋಗಲು ಕೂಡ ನೀವು ನೋಡಿರ್ತೀರ. ಇನ್ನು ಅಮ್ಮನೂ ಕೂಡ ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ದಾರೆ. ಅಮ್ಮನೂ ಕೂಡ ಲಕ್ಷ್ಮಿನ ಕರ್ಕೊಂಡು ಬಂದು ಬಿಟ್ಬಿಟ್ಟು ಹೋಗೋವನೇ ಅವನು. ಅಮ್ಮ ಇಲ್ಲಿಂದ ಇಲ್ಲಿಗೆ ನಡೆಯೋಕೆ ಸುಸ್ತಾಗಿ ಹೋದ್ರು ಅವರು ಪಾಪ. ಸ್ಕೂಟಿ ಪಂಚರು, ಇಲ್ಲಿ ಕಾರ್ ಪಂಚರ್.
ಕುಮಾರ್ ಒಳಗಡೆ ಇದೆ ಓಡಾಡ್ ಬರಕ್ಕಿನ್ನ ಟೈಮ್ ಐತೆ. ನನ್ನ ಹಿಡಿಬೇಡಿ ಅಕ್ಕ ಅಂತಾರೆ. ನಮ್ಮ ಅಣ್ಣ ಬಾಂಡ್ಲಿ ಆಗ್ಬಿಟ್ಟವ್ರೆ. ನಾನು ಬಿತ್ತಿದೆ ಇದನ್ನೆಲ್ಲ ಮಾಡ್ಬಿಡ ಕಣ. ಅವಳು ಇದ್ ಮಾಡ್ತಾರ ಮಾತ್ರ ಮಾಡ್ಬಿಡ ಬ್ಲರ್ ಮಾಡ್ಬಿಡ್ತೀನಿ ಫುಲ್. ದಪ್ಪನೇ ಆಗಿಲ್ವಲ್ಲಕ್ಕ. ಎತ್ಕೊಂಡಿವ ಹಿಂಗೆ ಹಿಂಗೆ ಅಂಗಡಿ ಕೈಯ ಹಂಗೆ ಹಂಗೆ ಕೆಳಗೆ ಕುಂಡಿಸ್ಕೊಳ್ಳೆ ಮನ್ಸ್ಕೊಳ್ಳೆ. ಕಣ್ಮುಟ್ಬಿಟ್ಲು. ನಂಗೆ ಏನಾಗ್ಬೇಕು? ಸೊಸೆನ ಏನಾಗ್ಬೇಕು? ಅಣ್ಣ ಅಣ್ಣನ ಮಗಳು ಸೊಸೆ ಸೊಸೆ ಮಗನ್ ಕೊಡ್ಬೇಕು. ಹಿಂಗೇನು ನನ್ಗೆ ಮಗಳಾಗ್ಬೇಕಲ್ಲ. ಆ ಕಡೆ ಹಂಗೆ ಈ ಕಡೆ ಹಿಂಗೆ ಹಂಗೆ. ನೀವು ಇಷ್ಟೊಂದು ಕಲರ್ ಆಗ್ಬಿಟ್ಟಿದ್ದೀರಾ ಅಜ್ಜಿ ತರ. ಇಲ್ಲ ಅಜ್ಜಿ ತರ ಇಲ್ಲ, ಅಜ್ಜಿ ತರನೇ. ಹೌದಾ? ಅಜ್ಜಿ ತರನೇ ಇವ್ರು. ಸುಸು ಮಾಡ್ದು ಪ್ರೀತಿ ಜಾಸ್ತಿ ನನಗೂ ಸೇರ್ಸಿ ಹೋಯ್ತು. ಮಾಡ್ಬಿಟ್ರಾ? ಮಾಡ್ಬಿಟ್ರು. ಇನ್ನೊಂದು ಬಟ್ಟೆ ತಗೊಬರತ್ತೆ ಹುಡುಗಪ್ಪ ಗುಡ್ಡ. ಈಗ ಹೆಸರಿಲ್ದ ಮನೆಗಳ ರಾತ್ರಿ ತೆಗಿತಾಳ ನೋಡಿ ಸುಂದರು. ಅವಳದ ಎಲ್ಲ ಕಾದ್ಬಿಡಿ. ಹೆಸರು ಮನಸ್ವಿ ಗೌಡ. ಮನಸ್ವಿ ಗೌಡ. ಮನಸ್ವಿ ಗೌಡ ಮಾನಸ ಗೌಡ ಅಲ್ಲ. ಬೈತಾ ಇದ್ಲು ರೂಪ. ಮನಸ್ವಿ ಏ ಗೌಡ ಅಂತ ಕೊಡ್ತಾನೆ. ಮನಸ್ವಿ ಗೌಡ ಕತ್ತು ನಿನ್ ಜುಟ್ಟು ಮನಸ್ವಿ ಗೌಡ. ಗೊಂಬೆ ಗೊಂಬೆ ಒಮ್ಮೆ ಹೇಳವ ಮೇಕೆ. ನೋಡ ನೋಡಿ ಯಾರು ಬಂದಾರ, ಯಾರು ಬಂದಾರ ನೋಡವ. ಇದು ಕೈಯಲ್ಲಿ ಬರ್ರೆ ಫೋಸ್ಗಳು ಕೊಡ್ತಾಳಪ್ಪ. ಸೆಲ್ಫಿಗೆ ನೋಡ್ ನೋಡು ಯಾರು ಬರ್ತಾವ್ರ. ಮುದ್ದು ನಿದ್ದೆ ಅವಳಿಗೆ. ಎಷ್ಟು ದಿನ ಆಯ್ತು ಸೋಮ? ತಿಂಗಳಾಯ್ತು. ತಿಂಗಳನ್ನಲ್ಲಕ್ಕ ಅಂದರ್ ಯಾರು? ನಾನು ಹೇಳ್ತಾನೆ ನಿನ್ಗೆ ಬರೋ ಚಿನಿ ಚಿನಿ ಚಿನಿ. ಅಯ್ಯೋ ಅಯ್ಯೋ ಅಯ್ಯೋ. ಅದು ಎತ್ಕೊಳಕ್ಕೆ ತಲೆ ಕತ್ತೆ ಇನ್ನು ನಾನು ಲಾಸ್ಟ್ ಟೈಮ್ ಬಂದಾಗ ಫೋಟೋಶೂಟ್ ಮಾಡಿದ್ದೆ ನೋಡಿ. ನಮ್ಮ ಅತ್ತಿಗೆದು ಮೆಟರ್ನಿಟಿ ಶೂಟ್ ಅಂತ ಹೇಳ್ಬಿಟ್ಟು ಅವ್ರದ್ದು ಪಾಪು ಇದು 1 ಮಂತ್ ಆಗಿದೆ. ನಾವು ಬಂದೇ ಇರಲಿಲ್ಲ ಪಾಪು ನೋಡ್ಕೊಂಡು ಹೋಗೋಕ್ಕೂ ಕೂಡ. ಇವತ್ತು ಹೆಂಗಿದ್ರು ಮದುವೆಗೆ ಬಂದಿದ್ವಲ್ಲ, ಮದುವೆ ಎಲ್ಲ ಮುಗಿಸ್ಕೊಂಡು ಹಾಗೆ ಪಾಪುನ ನೋಡಿಕೊಂಡು ಮನೆಯೆಲ್ಲ ನೋಡ್ಕೊಂಡು ಹೊರಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು. ಇನ್ನು ನಮ್ಮ ಸುಮಮ್ಮಂಗೆ ಸ್ವಲ್ಪ ಕೇರ್ಪಿಟಲ್ ಏನೋ ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ಹೊರಟ್ರು. ನನ್ನ ತಮ್ಮನಿಗಂತೂ ಪಾಪುನ ಬಿಡೋಕ್ಕೆ ಮನಸ್ಸಿಲ್ಲ. ಅವನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂದರೆ ನನಗೂ ನಿಜವಾಗ್ಲೂ ಈ ಥರ ಇಟ್ಕೊಳಕ್ಕೆ ಬರಲ್ಲ. ಅವನು ಚೆನ್ನಾಗಿ ಇಟ್ಕೊಂಡು ಮಾತಾಡಿಸ್ತಾ ಇದ್ದ. ಇನ್ನು ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಜ್ಯೂಸೆಲ್ಲ ಕುಟ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇನ್ನೇನು ಊಟ ಎಲ್ಲ ನಾವು ಅಲ್ಲೇ ಮುಗಿಸ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಊಟ ಏನೋ ಮಾಡಲಿಲ್ಲ. ಬಿಸಿಲಿಗೆ ಇವಾಗ ಜಾಸ್ತಿ ಊಟ ಕೂಡ ಮಾಡೋಕ್ಕಾಗಲ್ಲ. ಒಂದು ಸಲ ಮಾಡಿದ್ರೇ ಸಾಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ನಾವು ವಾಪಸ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬೀಗ್ರೂಟ ಬಂದುಬಿಟ್ಟು ಭಾನುವಾರ ಇರುತ್ತೆ, ಹಾಗಾಗಿ ಅವತ್ತು ಬರೋಣ, ಸುಮ್ಮನೆ 2 ದಿನ ಇಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿಗೆ ಮತ್ತೆ ವಾಪಸ್ಸು ಹೊರಡ್ತಾ ಇದ್ದೀವಿ. ನನ್ನ ತಮ್ಮ ಕೂಡ ಆಫೀಸ್ಗೆ ಹೋಗಬೇಕಿತ್ತು. ಶುಕ್ರವಾರ ಏನೋ ರಜಾ ಇತ್ತು, ಆದರೆ ಶನಿವಾರ ಹೋಗಬೇಕಿತ್ತು, ಮತ್ತು ನನ್ನ ಹಸ್ಬೆಂಡ್ ಕೂಡ ಹೋಗಬೇಕಿತ್ತಲ್ಲ, ಹಾಗಾಗಿ ನಾವು ಒಂದು 5:30 ಅನ್ನಂಗೆ ಹೊರಡ್ತಾ ಇದ್ದೀವಿ. ನಮ್ಮ ಎಲ್ಲ ಇಲ್ಲೇ ಇರ್ತಾರೆ. ಎಲ್ಲರಿಗೂ ಬಾಯ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮವ್ವ ಪಾಪನೂ ಕೂಡ ಹೊರಗಡೆನೇ ಕರ್ಕೊಂಡು ಬಂದಿತ್ತು. ನನ್ನ ತಮ್ಮಂಗೆ ಅಷ್ಟೊಂದು ಇಷ್ಟ, ಅವನಿಗೆ ಬಿಟ್ಟು ಬರಲಿಕ್ಕೆ ಮನಸ್ಸಿಲ್ಲ. 100 ಸಲ ನೋಡ್ತಾ ಇದ್ದ ಪಾಪು ನೆನೆ. ವಿಡಿಯೋ ಮಾಡ್ತಾಳೆ ನಮ್ಮ ಹೆಣ್ಣು ಅಂತ ಬಳಿ ಕೊಯ್ತವ್ರಿ.
ಬಾಯ್ ಬಾಯ್ ಬರ್ತೀನಮ್ಮ. ಲಾವು ಬಾಯ್. ನಾನು ಕೊಟ್ಟಿದ್ದು ಮಾಡಿಕೊಂಡನೆ ಹ್ಞೂ ಮಡಗಿದ್ದೀನಿ. ನಿಧಾನಕ್ಕೆ ಹೋಗ್ರಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಹೊಸ ಮದುವೆ ಹೆಣ್ಣು ಗಂಡಿಗೂ ಕೂಡ ನೀವು ಆಶೀರ್ವಾದ ಮಾಡಿ, ಹಾಗೆ ನಮ್ಮ ಪುಟ್ಟು ಪಾಪುಗೂ ಕೂಡ ಬ್ಲೆಸ್ಸಿಂಗ್ನ ಕಳಿಸಿ ಆಯಿತಾ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೇಕ್ ಕೇರ್.